Hello everyone, welcome back to my channel Chandrika's Kitchen Vlog. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ನಾವು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಸ್ಯಾಟರ್ಡೇ ಬ್ಲಾಗ್ ಇದು, ಸ್ಯಾಟರ್ಡೇದು ಸಂಡೇ ಎರಡೂ ಇದೆ. ಸ್ಯಾಟರ್ಡೇನೇ ರೆಡಿಯಾಗಿ ಸಂಜೆ ಅನ್ಪ್ಲ್ಯಾನ್ಡ್ ಇದು ಹೇಳಬೇಕು ಅಂದರೆ ಅಮ್ಮ ಊರಲ್ಲಿ ಹಬ್ಬ ಇದೆ ಬಾ ಅಂತ ಹೇಳಿದ್ರು. ಸರಿ ಆಯಿತು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗೋಗಿರಲಿಲ್ಲ. ಆಮೇಲೆ ಸರಿ ಹೋಗಿ ಬರೋಣ ಅಂಥೇಳಿ ಫೋನ್ ಮಾಡಿ ಕರಿತಾನೆ ಇದ್ದದಕ್ಕೆ ರೆಡಿಯಾಗಿ ಸ್ಯಾಟರ್ಡೇ ನಾವು ಹೋಗ್ತಾಯಿದ್ದೀವಿ. ಸ್ಯಾಟರ್ಡೇ ಅಲ್ಲಿ ಹೋದ್ಮೇಲೆ ತುಂಬ ದೂರ ಏನಾಗೋದಿಲ್ಲ, ಒಂದು 4 ಕಿಲೋಮೀಟರ್ಸ್ ಅಷ್ಟೇ ನಾನಿರೋ ಹತ್ರದಿಂದ ತುಂಬ ದೂರನೂ ಇಲ್ಲ. ನೋಡಿ ಇದು ಸಂಡೇ ವ್ಲಾಗ್. ಇದು ಸಂಡೇ ಊರ ಮುಂದೆಯೇ ನಮ್ಮ ಮನೆ ಇರೋದು, ಸರ್ಕಲಲ್ಲೇ. ಸೊ ಅಲ್ಲಿ ಉಸ್ಕೂರಿಂದ ಮಧುರಮ್ಮನ ತೊಗೊಬರ್ತಾರೆ. ಅದು ತವ್ರ ಮನೆ ಇದ್ದಾಗೆ ನಮ್ಮೂರಿಗೆ. ಅಲ್ಲಿ ಆ ಅಮ್ಮನ ಬಂದಿಲ್ಲ ಅಂದರೆ ಏನಾದರೂ ಕಷ್ಟ ಬರುತ್ತೆ ಅನ್ನೋದೊಂದು ನಂಬಿಕೆ. ಯುಗಾದಿಗೆ ತಗೊಬರ್ಬೇಕಾಗಿತ್ತು, ಬಟ್ ಯುಗಾದಿ ಹಬ್ಬದ ದಿನ ಬೇರೆ ಇನ್ನೂ ಕೆಲಸಗಳು ಸ್ವಲ್ಪ ಊರಲ್ಲಿ ಅಂದರೆ ಬೇರೆ ದೇವರು ಗ್ರಾಮ ದೇವತೆಗೆ ಬೇರೆ ಮೆರವಣಿಗೆ ವಿಗ್ರಹ ಮಾಡ್ಸೋಕ್ಕೆ ಹೇಳಿದರು. ಅದು ತಂದು ಪೂಜೆ ಆದಮೇಲೆ 48 ದಿನಕ್ಕೆ ತೊಗೊಬರೋಣ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ರು. ಸೊ ಅದು ಕಂಪ್ಲೀಟ್ ಆಗಿತ್ತು. ಆಮೇಲೆ ಅಂಟು ಮುಂಟು ಸೋಗಬಾರ್ದು ಊರೊಳಗಡೆ ಬರಬೇಕಾದ್ರೆ ಅಂಥೇಳಿ ಆ ಕಾರಣಕ್ಕೆ ಸ್ವಲ್ಪ ದಿನ ಡಿಲೇ ಆಯಿತು. ಆಮೇಲೆ ಊರೊಳಗಡೆ ಕರ್ಕೊಬಂದಮೇಲೆ ಅಲ್ಲಿ ಊರಿಂದ ಆಚೆನೇ ಇಟ್ಟಿರ್ತಾರೆ ಮುಂಚಿನ ದಿನ ತೊಗೊಬಂದು. ಆಮೇಲೆ ಬಂದು ಸರ್ಕಲಲ್ಲಿಟ್ಟು ಅದಕ್ಕೆ ಪೂಜೆ ಮಾಡಿ ಅವರು ಆಂಟಿ ಒಬ್ಬರು ಮಾಡ್ತಾಯಿದ್ದಾರಲ್ಲ ಪೂಜೆ, ಅದು ಮೊದಲ ಕಾಲದಿಂದನೂ ಆಗಿನ ಕಾಲದಿಂದನೂ ಅವ್ರದ್ದೇ ಫಸ್ಟ್ ಪೂಜೆ ಅಂತೆ ಊರಿಗೆ ಬಂದ ತಕ್ಷಣ ಮಾಡೋದು. ಸೊ ಅದನ್ನು ಅಲ್ಲಿ ಸರ್ಕಲಲ್ಲಿಟ್ಟು ಕುರಿಗಳನ್ನ 2 ಹೊಡೆದು ಇವ್ರನ್ನ ಯಾವಾಗಲೂ ಹಾಗೆ ಅಮ್ಮನ ತೊಗೊಬಂದರು ಅಂದರೆ ಫಸ್ಟ್ ಕುರಿ ನೋಡದೆ ಒಳಗಡೆ ಕರ್ಕೊಂಡೋಗೋದು. ತೊಗೊಬಂದು ಊರ ಹತ್ರನೇ ಕುರಿಗಳನ್ನ ಹೊಡೆದು ಕರ್ಕೊಂಡು ಹೋಗ್ತಾರೆ. ನಾನು ಕುರಿ ಹೊಡಿಯೋದನ್ನೆಲ್ಲ ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಅವೆಲ್ಲ ನಮಗೆ ನೋಡೋಕ್ಕಾಗೋದಿಲ್ಲ ನಾನು. ಸೊ ನನಗೂ ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ನಾನು ಅದನ್ನು ವಿಡಿಯೋ ಮಾಡಿಲ್ಲ ಹೊಡಿಯೋದನ್ನು. ಬರೀ ಪೂಜೆ ಮಾಡಿದ್ದನ್ನು ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಆರತಿ ಮಾಡ್ತೀವಿ. ಆರತಿ ಅಂದರೆ ತಂಬಿಟ್ಟು ಆರತಿ. ಅದು ಲೇಟ್ ಆಗುತ್ತೆ. ಬೆಳಗ್ಗೆ ನಾನು ಸಂಡೇ ಬೆಳಗ್ಗೆ ಅಡುಗೆ ಮಾಡಿ ಎಲ್ಲ ನಾನ್ ವೆಜ್ಜೆ ಅಡುಗೆ ಎಲ್ಲ ಮಾಡಿ ಅಲ್ಲಿ ರೆಡಿ ಮಾಡಿ ನಾನು ಸ್ನಾನ ಮಾಡಿ ಹೋಗಿ ಬರೋ ಅಷ್ಟೊತ್ತಿಗೆ 12 ಗಂಟೆ ಆಗೋಯಿತು. ನಾವು ಊಟ ಮಾಡಿದ್ದು ಲೇಟಾಗೋಯಿತು. ಸೊ ಅದಕ್ಕೆ ನಾವು ಅದನ್ನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ತಂಬಿಟ್ಟು ತೊಗೊಂಡೋಗೋದಕ್ಕೆ ತಂಬಿಟ್ಟು ಆರತಿ ಮಾಡಿ ಅವ್ರಿಗೆ ಪೂಜೆ ಮಾಡ್ತೀವಿ ನಾವು ಊರಲ್ಲಿ. ಇಲ್ಲಿ ಮುಗಿಸ್ಕೊಂಡು ಮತ್ತೆ ಊರಿಂದ ಆಚೆ ಅಂದರೆ ಊರೊಳಗಡೆ ಇದು ಊರಿಂದ ಆಚೆ ಇನ್ನೊಂದು ಗ್ರಾಮ ದೇವತೆ ಇದೆಯಲ್ಲ, ಅಲ್ಲಿಗೆ ತೊಗೊಂಡೋಗ್ತಾರೆ ಅದನ್ನು ಒಂದು ಕ್ಲಿಪ್ ಹಾಕಿದ್ದೀನಿ. ಅಲ್ಲಿ ತೊಗೊಂಡೋಗಿ ಮತ್ತೆ ಅಲ್ಲಿನೂ 3-4 ಕುರಿಗಳನ್ನ ಹೊಡಿತಾಯಿದ್ದೆ. ನಾನು ಫುಲ್ಲು ತೊಗೊಂಡಿಲ್ಲ, ಮಾಡಿರೋ ಯಾವುದೋ ಒಂದು 3 ಕುರಿ ಪೂಜೆ ಮಾಡ್ತಾಯಿದ್ದೀವಿ ಮಾತ್ರ. ಬ್ಯಾಂಡ್ ಸೆಟ್ಟವ್ರು ಬಂದಿದ್ದರು, ಸಖತ್ತಾಗಿ ಹೊಡಿತಾಯಿದ್ರು. ತುಂಬ ಜನಕ್ಕೆ ಈ ಬ್ಯಾಂಡ್ ಸೆಟ್ ಅಂದರೆ ಇಷ್ಟ ಆಗುತ್ತೆ. ಅಂದರೆ ಸೌಂಡು ಜಾಸ್ತಿ ಇದೆ, ಅದಕ್ಕೆ ಸೌಂಡ್ ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ, ವಾಯ್ಸ್ ಇಲ್ಲಿ ಕೊಡ್ತಾಯಿದ್ದೀನಿ ನಾನು. ಸೊ ನೋಡಿದ್ರೆ ಸಕ್ಕತ್ತಾಗಾಯಿತು. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬೇರೆ ದಿನದಲ್ಲೂ ಇಷ್ಟು ಚೆನ್ನಾಗಿ. ಹಬ್ಬದ ಟೈಮ್ ಬಿಟ್ಟರೆ ಬೇರೆ ದಿನ ಅಂದರೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ಇದೇ ರೀತಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಹಬ್ಬದ ಟೈಮಲ್ಲಿ. ಅಂದರೆ ಈಗ ತೊಗೊಬಂದಿದ್ದರಿಂದ ಡೆಕೋರೇಷನ್ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡಿಲ್ಲ. ಇದು ಇಲ್ಲೀಗ ಊರೊಳಗಡೆ ನೋಡಿ, ಊರಿಂದ ಆಚೆ ತೊಗೊಬರ್ತಾಯಿದ್ದಾರೆ. ಊರಿಂದ ಆಚೆ ನನ್ನ ಮಗಳನ್ನ ಎತ್ಕೊಂಬರ್ತಾಯಿದ್ದಾರೆ. ನೋಡ್ತಾ ಇದ್ದೀರಲ್ಲ ನೋಡಿ, ನನ್ನ ಮಗಳನ್ನ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಊರಿಂದ ಆಚೆ ಇಲ್ಲಿಗೆ ತೊಗೊಬಂದು ಈಗ ಇರೋ ದೇವಸ್ಥಾನದ ಹತ್ರ, ಗ್ರಾಮ ದೇವತೆ ಹತ್ರ ಅಲ್ಲೂ ಪೂಜೆ ಮಾಡಿ ಅಲ್ಲೂ ಕುರಿ ಹೊಡೆದು ನೆಕ್ಸ್ಟು ಹೂವಿನ ಡೆಕೋರೇಷನ್ ಮಾಡಿದರು. ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಪಲ್ಲಕ್ಕಿ ಎಲ್ಲ ಮಾಡಿಸಿದ್ರು.
ಆ ಪಲ್ಲಕ್ಕಿಗೆ ದೇವ್ರಿಗೆ ತುಂಬ ಚೆನ್ನಾಗಿ ಮಾಡಿಸಿದ್ರು, ಸಖತ್ತಾಗಿ ಮಾಡಿಸಿದ್ರು. ನೋಡಿ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೆ, ಎಷ್ಟು ಅಳ್ತಾ ಇದ್ದಾಳೆ ಆಚೆ ಅಂದರೆ. ಆಗಲೂ ಡೋರ್ ಲಾಕ್ ಮಾಡಿದ್ದೀನಿ, ಅವ್ರ ಪಪ್ಪ ಹತ್ರ ಇದ್ದಾಳೆ, ಆದರೂ ಅಂತ ಅಳ್ತಾ ಇದ್ದಾಳೆ, ತುಂಬ ಹಠ ಮಾಡ್ತಾಳೆ. ಅದಕ್ಕೆ 3 ಡೇಸ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಳ್ತಾನೆ ಇದ್ದೀನಿ, ಬಟ್ ಆಗಲಿಲ್ಲ. ಇದೇ ಗಲಾಟೆ ಕೊಡ್ತಾಳೆ. ಇನ್ನೊಂದು ಏನಂದರೆ ಸ್ವಲ್ಪ ಓಡಾಡೋದಿತ್ತು, ನೆನ್ನೆನೂ ಸ್ವಲ್ಪ ಎಲ್ಲೋ ಹೋಗಬೇಕಾಗಿತ್ತು, ಹೋಗಿ ಬಂದಿದ್ದೀವಿ. ಅದು ವಿಡಿಯೋ ತೊಗೊಂಡಿದ್ದೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವತ್ತು ಓಡಾಡೋದಿತ್ತು, ಸ್ವಲ್ಪ ಕೆಲಸಗಳಿದ್ದಿದ್ದರಿಂದ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ. ಬಟ್ ಎಲ್ಲ ವಿಡಿಯೋ ಮಾಡಿಟ್ಟಿದ್ದೀನಿ, ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದಕ್ಕೂ ಮುಂಚೆ ನೆಕ್ಸ್ಟ್ ನಾಳೆ ಅಂದರೆ ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ತಿರುಪ್ತಿಗೆ ಹೋಗಿ ಬಂದಿರೋದು ಇದೆ. ಅದನ್ನು ನಾನು ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿ ಆಮೇಲೆ ನೆಕ್ಸ್ಟ್ ಬೇರೆ ಹತ್ರ ಹೋಗಿ ಬಂದಿರೋದನ್ನೆಲ್ಲ ಹಾಕ್ತೀನಿ. ಯಾಕೆಂದರೆ ತುಂಬ ದಿನ ಆಯಿತು ತಿರುಪತಿಗೆ ಹೋಗಿ ಬಂದು. ಸೊ ಆ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಫಸ್ಟ್ ಆ ವಿಡಿಯೋಸ್ ಅಪ್ಲೋಡ್ ಮಾಡಿಬಿಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು. ಆಮೇಲೆ ಬೇರೆ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಈಗ ತಂದು ಇಳಿಸಿರೋದು, ಫಸ್ಟ್ ಇಳಿಸಿದ್ರಲ್ಲ ಅದೇ ಉಸ್ಕೂರು ಮದ್ದೂರಮ್ಮ ಅಂಥೇಳಿ. ಇಲ್ಲಿ ದೇವಸ್ಥಾನ ಬಂದು ಊರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಇರುವಂಥ ದೇವಸ್ಥಾನ ಇದು ಸಪ್ಲಮ್ಮ ದೇವಿ ಅಂತ ಹೇಳಿಬಿಟ್ಟು ನಮ್ಮೂರಿಗೆ ಗ್ರಾಮ ದೇವತೆ. ಅಂದರೆ ಯಾರು ಎಲ್ಲಿಗೆ ಹೋಗಬೇಕು ಅಂದ್ರೂ ಮತ್ತು ಎಲ್ಲ ಮದುವೆ ಆಗೋ ಊರಲ್ಲಿ ಯಾರಿಗಾದ್ರೂ ಮದುವೆ ಆಗಲಿ ಫಸ್ಟ್ ಬಂದು ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋದು ಗ್ರಾಮ ದೇವತೆ ಅಂತ ಹೇಳಿ. ಅಲ್ಲಿ ನಿಲ್ಲಿಸಿ ಅಲ್ಲಿ ದೇವ್ರಿಗೆ ಪೂಜೆ ಮಾಡಿ ಹೊರಡ್ತಾರೆ. ಅದು ಆ ಊರಿನ ಪದ್ಧತಿಯಾಗಿರುತ್ತೆ. ಸೊ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಪೆಂಡಲ್ ಹಾಕಿದ್ರು, ಅಲ್ಲಿ ಹೊಡೆಯೋದಕ್ಕೆ ಈ ಕುರಿಗಳನ್ನ ಅಲ್ಲೇ ಹೊಡೆದು ಪ್ರಸಾದಕ್ಕೆ ಮಟನ್ ಬಿರಿಯಾನಿ ಮತ್ತು ಬೋಟಿ ಗೊಜ್ಜು ಮಾಡಿ ಕೊಟ್ಟಿದ್ದರು. ಊರೆಲ್ಲ ಹಂಚಿದ್ದಾರೆ ಹಾಗೇ ಮಾಡಿ. ಚೆನ್ನಾಗಿ ಮಾಡಿದ್ರು ಅಂತೆ. ನಾವು ತೊಗೊಂಡಿಲ್ಲ, ಗೊತ್ತಿಲ್ಲ ನನಗೆ. ಇಲ್ಲಿಗೆ ಬಂದು ನಾವು ಆರತಿ ಮಾಡ್ಕೊಂಡು ಹೋಗಿದ್ದು 12 ಗಂಟೆ ಆಯಿತು. ಅಡುಗೆ ಮಾಡಿ ನಾನು ಆರತಿ ತೊಗೊಂಬರೋ ಅಷ್ಟೊತ್ತಿಗೆ ತಂಬಿಟ್ಟಂದು ಈ ದೇವಸ್ಥಾನದ ಹತ್ರನೇ ಊರಿಂದ ಆಚೆನೇ ತೊಗೊಬಂದು ಇಲ್ಲೆಲ್ಲ ದೇವ್ರುಗಳು 5 ದೇವ್ರನ್ನೂ ಅಲ್ಲೇ ಇಟ್ಟಿದ್ರು ಒಂದೇ ಹತ್ರ. ಈ 5 ದೇವ್ರಿಗೂ ತಂಬಿಟ್ಟು ಆರತಿ ಮಾಡಿ ನಾನು ರಿಟರ್ನ್ ಹೋಗಿದ್ದು. ಅಲ್ಲಿ ಹೊಡಿತಾ ಇದ್ದರೆ ಡುಮ್ ಡುಮ್ ಅಂತ ಮನೇಲಿ ಇರ್ತಾನೆ ಇಲ್ಲ. ತುಂಬ ಗಲಾಟೆ ಮಾಡ್ತಾಯಿದ್ಲು, ಹೋಗಬೇಕು ಅಂತೇಳಿ. ಅದಕ್ಕೆ ಅವ್ರ ಪಪ್ಪ ಸರಿ ಬಾಮ್ಮ ಅಂಥೇಳಿ ಕರ್ಕೊಂಡು ತೋರ್ಸೋಕ್ಕೆ ಬಂದರು. ಊರಿಂದ ಆಚೆ ಕೂಡ ಅದಕ್ಕೆ ಕರ್ಕೊಂಡು ಹೋಗಿದ್ದಿದ್ದು, ತೋರಿಸ್ಕೊಂಬರ್ತೀನಿ ಹಠ ಮಾಡ್ತಾ ಇದ್ದಾಳಲ್ವ ಅಂಥೇಳಿ. ಅದಕ್ಕೆ ಕರ್ಕೊಬಂದು ತೋರಿಸಿದ್ರು. ಅಲ್ಲೂ ಊರಾಚೆನೂ ಅವ್ರದ್ದೇ ಮೊದಲನೇ ಪೂಜೆ, ಊರೊಳಗಡೆನೂ ಆ ಮನೆಯವ್ರದ್ದೇ ಮೊದಲನೇ ಪೂಜೆ ಆಗಿರುತ್ತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.